प्रकाशं शान्तं मानकोटि प्रकाशं शान्तं महाप्रियं मूषिकवाहनमोदकप्रियं महागणपतिं मनसा ಬಂದು ನಿಂತವೆ. ಪ್ರತಿ ವರ್ಷದಂತೆ ಈಗ 25 ವಿ ಹ್ಯಾವ್ ಅನ್ ಅಕಾಡೆಮಿಕ್ ಇಯರ್ 25-20 ಬಾಲಿಂದ ಹೋಗಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಹೆಚ್ಚಿನ ಕಾಳಜಿ ಸಹ ನಮ್ಮ ಜೊತೆ ಒಡನಾಟಿ ಇರ್ತಕ್ಕೋ. ಸೊ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯುವರ್ ಲಾರ್ಡ್ಶಿಪ್. ವಿವೇಕ್ ಅಧ್ಯಕ್ಷರು ಹೇಳಿದ್ದನ್ನು ನಾನು ಹೇಳಿದೆ. ನಾವು ಬರುವ ಅಗತ್ಯ ಇಲ್ಲ. ಚಲನಚಿತ್ರ ನಟರು ಇದ್ದಾರೆ, ಖ್ಯಾತ ಚಲನಚಿತ್ರ ನಟರು ಅನ್ನೋದನ್ನು ತೋರಿಸಿಕೊಡುವಂತಹ ಒಂದು ಸಂದರ್ಭ. ವಕೀಲರು ದಿನದ ಇಡೀ 24 ಗಂಟೆಯಲ್ಲಿ ಮಿನಿಮಮ್ ಒಂದು 16-18 ಗಂಟೆ ಕೋರ್ಟ್ಗಳಲ್ಲಿ. ನಾವು ಚಿಕ್ಕವರಿರುವಾಗ ಹಲವಷ್ಟು ಸಿನಿಮಾಗಳನ್ನು ನೋಡಿದ್ದೇವೆ. ದೇವರಾಜ್ ಅವರಂತ ಹೇಳಿದ್ರೆ ಭಾರಿ ವಿಲನ್ ರೋಲ್ ಮಾಡಿದ್ರೆ ಅದರಲ್ಲೂ ಕೂಡ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಹಾಸ್ಯ ಕಲಾವಿದರಾದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಗಂಗಾವತಿ ಪ್ರಾಣೇಶ್ ಸ್ವೀಕರಿಸಿದಂತ ನಮ್ಮ ವಕೀಲ ಸಂಘದ ಪರವಾಗಿ ನಾನು ಶ್ರೀಮತಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಅಂಡ್ ಸೆಷನ್ ಜಡ್ಜ್ ಅಂತ ಈ ಮೂಲಕ ಎಲ್ಲ ಗಣ್ಯರಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ನಾವು ತಿಳಿಸ್ತಾ ಶ್ಯಾಮ್ ಪ್ರಸಾದ್ ಅವರಿಗೆ ಮತ್ತು ನಮ್ಮ ಪ್ರೀತಿಯ ಪ್ರಾಣೇಶ್ ಅವರಿಗೆ, ಬಸವರಾಜ್ ಮಹಾಮಣಿ ಅವರಿಗೆ ಮತ್ತು ನಮಿತಾ ದೇಸಾಯಿ ಅವರಿಗೆ ಎಲ್ಲರಿಗೂ ನಮಸ್ತಾ. ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಜನ ನ್ಯಾಯಾಧೀಶರು, ವಕೀಲರು ಎಲ್ಲರೂ ಇದ್ದೀರಾ. ಅವ್ರಿಗೆ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಹಿಂದೆ ಹಿರಿಯರು ಒಂದು ಮಾತು ಹೇಳ್ತಾರೆ, ನಾವು ಯಾವುದೇ ವೃತ್ತಿ ಮಾಡಿದ್ರೂ ಸಹ ನಮ್ಮ ಮನಸ್ಸನ್ನು ಸಡಿಲಪಡಿಸ್ಕೋದಕ್ಕೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಕಲೆಗಳು ಇರಬೇಕು ಅಂತ ಇದ್ದಾರೆ. ಇನ್ನೊಂದು ಡೈಲಾಗ್ ಹೇಳ್ತೀನಿ, ನಿಲ್ಲಿಸು ಹಾರ ಹಾಕೋದು ಮೂವರಿಗೆ, ಮಹಾತ್ಮನಿಗೆ, ಪರಮಾತ್ಮನಿಗೆ, ಹುತಾತ್ಮನಿಗೆ, ಈ ಮೂರಲ್ಲಿ ನಾನು ಯಾವುದೂ ಅಲ್ಲ. ಡೋಂಟ್ ವೇಸ್ಟ್ ಯರ್ ಟೈಮ್. ಕರುಣೆ ಇಟ್ಕೊಂಡಿದ್ದೀವಿ ಎಲ್ಲರೂ ನೀವು ಅಂತ ಕೇಳಿಕೊಂಡು ನನ್ನ ಕೈ ಮುಗಿತೀನಿ. ನಮ್ಮ ವಿವೇಕಿಗೆ ಥ್ಯಾಂಕ್ ಯು ವಿವೇಕ್ ಫಾರ್ ಕಾಲಿಂಗ್ ಮೀ. ಆ್ಯಂಡ್ ನನ್ನಲ್ಲಿ ಬರುವಾಗೆ ಮಾಡಿದ್ದು ನಮ್ಮ ಉಮೇಶ್ ಅವರು, ಕಾಂತರಾಜ್. ಇದೇ ಶುಕ್ರವಾರ ನನ್ನ ಮಗನ ಕರಾವಳಿ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಬಹಳ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಿದ್ದಾರೆ, ನಾವು ನೋಡಿಲ್ಲ. ಕಾರಣದಿಂದ ಸ್ವಲ್ಪ ಗೊಂದಲಗಳು ಇದೆ, ಗೊಂದಲ ಇರಲಿ ಬಿಡಿ. ಸಿನಿಮಾ ನಮ್ಮ ಅಧ್ಯಕ್ಷರು ಡೈನಮಿಕ್ ಆ್ಯಕ್ಟರ್ ಆದಂತಹ ದೇವರಾಜ್ ಸರ್ ಅವರಿಗೆ ಇಲ್ಲಿ ಒಂದು ಕರೆಸಿ ಒಂದು ಸನ್ಮಾನವನ್ನು ಮಾಡಿರೋದು ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರಾಜ್ ಸರ್ ಅವರು ಒಂದು ಡೈಲಾಗ್ ಹೇಳಿದ್ರೆ ಗುಡುಗು ಸಿಡಿಲು ಎಲ್ಲ ಬಂದಂಗೆ ಆಗುತ್ತೆ. ನಿಮಗೂ ಅನುಭವ. ಒಂದು ವೇದಿಕೆ ಮೇಲೆ ನನಗೆ ಸಂಬಂಧಿಕರಾಗಬೇಕು, ದೂರದ ಸಂಬಂಧಿಕರಾಗಬೇಕು. ಮತ್ತು ನಮ್ಮ ಡಾಕ್ಟರ್ ಗೋಪಾಲ್ ಮೂರ್ತಿ ಇದ್ದಾರೆ, ಅವರನ್ನು ಗೋಪಿ ಅಂತ ಕರೆಯೋದು. ಅವರು ಒಂದು 35 ವರ್ಷದ ಸ್ನೇಹಿತರು ನನಗೆ. ಅಷ್ಟೇ ಅಲ್ಲ, ಈ ಸ್ವಲ್ಪ ದಿನದಲ್ಲೇ ನನ್ನ ಬೀಗರು ಆಗ್ತಿದ್ದಾರೆ.
ಮೂಡಲಮನೆ ಧಾರಾವಾಹಿ ಎಲ್ಲರೂ ಸಹ ನೋಡಿರ್ತೀರಾ. ಆ ಒಂದು ಮೂಡಲಮನೆಯ ಧಾರಾವಾಹಿನಲ್ಲಿ ಹೀರೋ ಸರ್ ಹೇಳಿದಾಗ ಯಾಕಂದರೆ ಹೇಳಿಸ್ತಾರೆ. ಭರತನಾಟ್ಯ ಅಂತೂ ಮಾಡೋದು ಸುಲಭ ಅನಿಸುತ್ತೆ ಮಾತಾಡೋಕ್ಕಿಂತ. ಯಾಕೆಂದರೆ ಇಲ್ಲಿ ವೇದಿಕೆ ಮೇಲೂ ಎಲ್ಲ ನಿನ್ನ ಮನೆಗೆ ನೀನಿದ್ದೆ, ನಮಗೇನಾದರೂ ಸಂಬಳ ಕೊಡ್ತೀಯ, ನಮಗೇನಾದರೂ ದುಡ್ಡು ಕೊಡ್ತೀವಿ. ಅವ್ವ ಅಂದರೂ ಇಲ್ಲ, ಅಪ್ಪ ಅಂದರೂ ಇಲ್ಲ, ತಲೆ ಕೆಟ್ಟೋಗಿ ಡಿ ಸಿಯಲ್ಲಿ ನಾನು ಓದಿದ್ದೇ ಅರ್ಥ ಆಯ್ತಲ್ಲ IAS. ಈ ರೈತರು ನನ್ನ ಮಾತು ಕೇಳ್ತಾರೆ, ತಲೆ ಕೇಳ್ಕೊಂಡು ಕೂತು ಬುಲೆಟ್ ಗಾಡಿ ಶಬ್ದ ಕೇಳಿಸಿ ಹೇಳೋದು. ಅಂದರೆ ಯಾರನ್ನು ಹೇಗೆ ಕರಿಬೇಕು ಅನ್ನೋದು ಈ 3 ಜನ ಬೇಕು. ಪೊಲೀಸರು, ವಕೀಲರು ಮತ್ತು 3 ಜನ ಯಾರು? ಮಕ್ಕಳಿಗೆ ದಯವಿಟ್ಟು ಕೇವಲ ಮಾರ್ಕ್ಸ್ ತೊಗೊಳ್ಳೋ ವಿದ್ಯೆಯನ್ನು ಮಾತ್ರ ಕಲಿಸಬೇಕು. ನನಗೆ BCom 10 ಪೈಸೆ ಉಪಯೋಗ ಆಗಿಲ್ಲ. ನನ್ನ ಡಿಗ್ರಿ 10 ಕೇವಲ ಓದಿ. ನೀವು ಓದಿ ಸರ್, ನಾವು ಮಾತಾಡೋಕೆ ಬರಲ್ಲ ಸರ್ ನಿಮಗೆ ಅಂತ ಭಾಳ ಜನ ಟ್ರೈನಿಂಗ್ ಕೊಡಿ ಸರ್. ಟ್ರೈನಿಂಗ್ ಕುಟುಂಬತ್ನಾಗ ಸರ ನಾವು ಹೊಲ್ದಾಗಿದ್ದೆ ಅಂತ ಉಲ್ಲಾಸಾಗಿ ಮಾತಾಡೋಕ್ಕಿಂತ ಹೆಂಡತಿ ಜೊತೆ ಹೆಂಗೆ ಮಾತಾಡ್ಬೇಕು ಇನ್ನ ಕಂಡಿಡ್ದಿಲ್ಲ, ಕಂಡಿಡೋದನ್ನೇ ಬಂದು ಹೇಳುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ಗಿಡ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಂತ ನಾವು ಆರೋಗ್ಯ ಅಂತ ನೀವು ಕೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ನಗ್ತಾ ಇರೋಣ, ಸಂತೋಷವಾಗಿರೋಣ, ಖುಷಿ. ಸರ್ ವಿವೇಕ್ ಸರ್, ಥ್ಯಾಂಕ್ ಯು. ಕಣ್ಣಲ್ಲಿ ಕಣ್ಣನ್ನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿಂದ ಯಾರೋ ಗಾಳಿ ಉದ್ದನ್ನಿಟ್ಟು ನೀರಿನಲ್ಲಿ ಹೆಜ್ಜೆ ಇಲ್ಲೇ ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ. ಹುಡುಗರಿ ಪ್ರೇಮ ಅನ್ನೋದಿಲ್ಲ.
ವೇಷ ತುಳಿಯುವ ಸಾಯಿಗನೆಂಬ ಕೊಲ್ಲನ ಪರಿಯಲಿ